ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣ ತಂಪೆರಿತಾ ಇದ್ದಾನೆ. ಅದರ ಭಾಗವಾಗಿ ಬಳ್ಳಾರಿಯಲ್ಲಿ, ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ವರುಣನ ಭರ್ಜರಿ ಎಂಟ್ರಿ ಆಗಿದೆ. ಕಾದ ಕಬ್ಬಿಣದಂತಾಗಿದ್ದಂತಹ ಇಳೆಗೆ ಮಳೆರಾಯ ತಂಪೆರೆದಿದ್ದಾನೆ. ಬಳ್ಳಾರಿ ಜನತೆಗೆ ಇದೊಂದು ರೀತಿಯಾಗಿ ವರ್ಷದ ಮೊದಲ ಮಳೆ ವರದಾನ ಆಗ್ತಾ ಇದೆ. ಸದ್ಯ ಮಳೆ ಬಂತಲ್ಲಪ್ಪ ಅಂತ ನಿಟ್ಟುಸಿರು ಬಿಡುವಂತ ಒಂದು ಅನುಭವ ಬಳ್ಳಾರಿ ಜನತೆಗೆ. ಬಿಸಿಲಿನ ಧಗೆಯಿಂದ ಬೆಂದಿದ್ದಂತಹ ಜನ ಫುಲ್ ಖುಷಿಯಾದರೂ ಮಳೆ ನೋಡಿ. ಜಿಲ್ಲೆಯಾದ್ಯಂತ ಗುಡುಗು ಸಿಡಿಲು ಸಹಿತ ಆರ್ಭಟಿಸ್ಬಿಟ್ಟಿದೆ ಮುಂಗಾರು. ಒಣಗಿದ್ದ ನೆಲಕ್ಕೆ ಜೀವ ಕೊಟ್ಟಿದ್ದಾನೆ ವರುಣದೇವ. ಕಳೆದ 1 ಗಂಟೆಯಿಂದ ಬಿಟ್ಟು ಬಿಡದೆ ಎಡಬಿಡದೆ ಮಳೆ ಸುರಿತಾ ಇದೆ. ಆಬ್ವಿಯಸ್ಲಿ ರಸ್ತೆಗಿಳಿಯೋಕ್ಕಾಗಲ್ಲ, ವಾಹನ ಸವಾರರು ಹೈರಾಣಾಗಿದ್ದಾರೆ. ತಂಪಾಗಬೇಕು ಅಂತಂದ್ರೆ ಈ ರೀತಿಯಾದಂಥ ಒಂದಷ್ಟು ಸಮಸ್ಯೆಗಳಿರ್ತವೆ, ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಕಾದ ಕಬ್ಬಿಣದಂತ ಆಗ್ಬಿಟ್ಟಿತ್ತು, ಸುಡ್ತಾ ಇತ್ತು. ಬರಿಗಾಲಲ್ಲಿ ನೆಲದ ಮೇಲೆ ಕಾಲಿಡಕ್ಕಾಗ್ತಾ ಇರಲಿಲ್ಲ. ಅಂತಹ ಬಿಸಿಲಿನ ಸಂದರ್ಭದಲ್ಲಿ ಈಗ ಮಳೆ ಎಂಟ್ರಿ ಆಗಿದೆ, ಮುಂಗಾರು ಎಂಟ್ರಿ ಆಗ್ತಾ ಇದೆ. ಜಿಲ್ಲೆಯಾದ್ಯಂತ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇರೋದ್ರಿಂದಾಗಿ ಜನ ಫುಲ್ ಖುಷಿಯಾಗಿದ್ದಾರೆ. ತಂಪಾಗಿದೆ ಇವತ್ತು ಬಳ್ಳಾರಿ ಅಂತ. ನಗರದ ಒಂದಷ್ಟು ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಸದ್ಯದ ವಾತಾವರಣ ಹೀಗಿದೆ. ಇದಕ್ಕೂ ಮುಂಚೆ ಗುಡುಗು ಸಿಡಿಲು ಜೊತೆಗೆ ಜೋರು ಮಳೆ ಬರ್ತಾ ಇತ್ತು. ಈಗ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆದಂತೆ ಕಾಣಿಸ್ತಾ ಇದೆ ಅಷ್ಟೇ. ಬಟ್ ಬಳ್ಳಾರಿ ಜನತೆಗೆ ಮಾತ್ರ ಈ ವರ್ಷದ ಮೊದಲ ಮಳೆ ವರದಾನ ಆಗ್ತಾ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವಿಪರೀತವಾಗಿ ಒಂದೊಂದು ಕಡೆ ಮಳೆ ಆಗ್ತಾ ಇದೆ. ಸದ್ಯ ಮಳೆ ಬಂದರೆ ಸಾಕ್ಬಿಡಪ್ಪ ಅಂತ ಬೇಡ್ಕೊಳ್ತಾ ಇದ್ರು ಜನರು ದೇವರ ಹತ್ರ. ಯಾಕೆಂದರೆ ಅಷ್ಟು ವಿಪರೀತವಾದಂತಹ ಬಿಸಿಲು. 38ರಿಂದ ಹಿಡಿದು 42 ಡಿಗ್ರಿ ಸೆಲ್ಸಿಯಸ್ ತನಕನೂ ಹೋಗಿದೆ ಕರ್ನಾಟಕದಲ್ಲಿ. ಬೇರೆ ಬೇರೆ ಭಾಗ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಟೆಂಪ್ರೇಚರ್ ಅಷ್ಟರ ಮಟ್ಟಿಗೆ ಹೋಗಿದೆ. 38ರಿಂದ 42 ತನಕ ವಿಪರೀತವಾಗಿ ಬಿಸಿಲು ಬರ್ತಾ ಇದೆ. ಈ ಬಾರಿ ಮಳೆ ಬರುತ್ತೋ ಇಲ್ವೋ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿದ್ದುಂಟು ಜನ. ಯಾವಾಗ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಡ್ತು, ಈ ಮಂತ್ ಮಿಡಲ್ ಆದಮೇಲೆ ವಿತಿನ್ ಮೇ ಎಂಡಿಂಗ್ ಒಳಗಡೆ ಬಹುಬೇಗ ಮುಂಗಾರು ಎಂಟ್ರಿ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಹವಾಮಾನ ಇಲಾಖೆ ಕೊಟ್ಟಿತ್ತು. ಅದರಂತೆ ಕೇರಳದಿಂದ ಶುರುವಾಗಿ ಇವಾಗ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದೆ ಮುಂಗಾರು. ಸೊ ಹಾಗಾಗಿ ಬಿಸಿಲಿನ ಬೇಗೆಯಿಂದ ಒಣಗಿದಂತಹ ಜನಕ್ಕೆ ಇವತ್ತು ವರುಣ ತಂಪಿರಿದಿದ್ದಾನೆ, ಖುಷಿಯ ವಿಚಾರ. ಬಟ್ ಅಲ್ಲಲ್ಲಿ ವಿಪರೀತವಾದಂಥ ಮಳೆಗೆ ಗುಡಿಸಲುಗಳು ಬಿದ್ದೋಗೋದು, ಮರ ಬೀಳೋದು, ಲೈಟ್ ಕಂಬ ಬೀಳೋದು, ಸಿಡಿಲು ಹೊಡಿಯೋದು ಅವೆಲ್ಲ ಇದ್ದಿರುತ್ತೆ. ಸೊ ಹಾಗಾಗಿ ಆದಷ್ಟು ನಮ್ಮ ಜವಾಬ್ದಾರಿ ನಮ್ಮ ಕೈಲಿ ಇದ್ದರೆ ಬೆಸ್ಟು. ಈ ಅಧಿಕಾರಿಗಳು ಮಾಡ್ತಾರೆ, ಪೊಲಿಟಿಷಿಯನ್ ಮಾಡ್ತಾರೆ ಅನ್ನೋದಕ್ಕಿಂತ ನಮ್ಮ ಸೇಫ್ಟಿ ನಾವು ನೋಡ್ಕೊಂಡ್ರೇ ಉತ್ತಮ. ಆವಾಗಲೇ ನಮ್ಮ ಕುಟುಂಬ ಚೆನ್ನಾಗಿರೋದು. ಏನೋ ಒಂದಾಗುತ್ತೆ, ಅಲ್ಲೊಂದು ಮರ ಬೀಳೋ ಥರ ಇದೆ, ಅಧಿಕಾರಿಗಳು ಬಂದು ಮಾಡ್ತಾರೆ ಬಿಡಿ ಅನ್ನೋದಕ್ಕಿಂತ ನಾವೇ ಎಲ್ಲ ಏರಿಯಾದವರೆಲ್ಲ ಸೇರ್ಕೊಂಡು ಏನಾದರೂ ಒಂದು ಮಾಡಬೇಕು. ಯಾರೂ ಬರಲ್ಲ, ಅಧಿಕಾರಿಗಳಿಗೆ ಯಾರೂ ಬರೋದಿಲ್ಲ. ಕಣ್ಣಿದ್ದು ಕುರುಡರಂತೆ, ಕಿವಿ ಇದ್ದು ಕಿವುಡರಂತೆ, ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇರ್ತಾರೆ. ಬಾಯಿದ್ದು ಮೂಕರಂತೆ, ಏನೂ ಮಾತಾಡೋದಿಲ್ಲ, ಏನೂ ಕೇಳಿಸ್ಕೊಳ್ಳಲ್ಲ, ಏನೂ ನೋಡೋದೂ ಇಲ್ಲ. ಅದನ್ನು ಹೊರತುಪಡಿಸಿ ಸದ್ಯ ಬಳ್ಳಾರಿ ಜಿಲ್ಲೆಗೆ ಬರೋದಾದರೆ ಕಾದ ಕಬ್ಬಿಣದಂತಾಗಿತ್ತು. ಸದ್ಯ ಮಳೆರಾಯ ತಂಪೆರ್ತಿದ್ದ.